ಡಿಸಿಎಂ ಕನಸಿನ ಯೋಜನೆಗೆ ಸಾಲು ಸಾಲು ವಿಘ್ನಗಳು ಎದುರಾಗ್ತಾ ಇದೆ. 1 ಕಿಲೋಮೀಟರ್ ಮಾತ್ರ ಟನಲ್ ರೋಡ್ಗೆ ಪ್ಲಾನ್ ಅನ್ನ ಮಾಡಲಾಗಿದೆ. ಪೂರ್ಣ ಕಾಮಗಾರಿಯಿಂದ ಹಿಂದೆ ಸರಿಯಲಾಗಿದೆ. ಒಂದೇ ಬಾರಿಗೆ 16 ಕಿಲೋಮೀಟರ್ ಟನಲ್ ರಸ್ತೆಗೆ ಪ್ಲಾನ್ ಅನ್ನ ಮಾಡಲಾಗಿತ್ತು. ಹೆಬ್ಬಾಳ ಟು ಸಿಲ್ಕ್ ಬೋರ್ಡ್ ಜಂಕ್ಷನ್ ವರೆಗೆ ರಸ್ತೆ ಏನಿದೆ 1 ಕಿಲೋಮೀಟರ್ ಸುರಂಗ ಮಾತ್ರವನ್ನ ಮಾಡೋದಕ್ಕೆ ತಯಾರಿಯನ್ನ ಮಾಡಲಾಗಿದೆ. ಅಂದ್ರೆ ಹೆಬ್ಬಾಳ ಟು ಸಿಲ್ಕ್ ಬೋರ್ಡ್ ಜಂಕ್ಷನ್ ವರೆಗೆ ರಸ್ತೆ ಏನಿತ್ತು ಅದು 1 ಕಿಲೋಮೀಟರ್ ಸುರಂಗ ಮಾತ್ರವನ್ನ ಮಾಡೋದಕ್ಕೆ ಮಾತ್ರ ತಯಾರಿಯನ್ನ ನಡೆಸಲಾಗ್ತಾ ಇದೆ. ಹಾಗಾಗಿ ಡಿಸಿಎಂ ಕನಸಿನ ಯೋಜನೆ ಇದಾಗಿತ್ತು. ಆದರೆ ಸಾಕಷ್ಟು ತೊಂದರೆಗಳು ಎದುರಾಗ್ತಾ ಇದೆ, ಸಾಕಷ್ಟು ವಿಘ್ನಗಳು ಆಗ್ತಾ ಇದೆ. 1 ಕಿಲೋಮೀಟರ್ ಮಾತ್ರ ಟನಲ್ ರೋಡ್ಗೆ ಸದ್ಯ ಪ್ಲಾನ್ ಅನ್ನ ಮಾಡಲಾಗಿದೆ. ಒಂದೇ ಬಾರಿಗೆ 16 ಕಿಲೋಮೀಟರ್ ಉದ್ದದ ಟನಲ್ ರಸ್ತೆಯನ್ನ ನಿರ್ಮಾಣ ಮಾಡೋದಕ್ಕೆ ಈ ಹಿಂದೆ ನಿರ್ಧಾರವನ್ನ ಕೂಡ ಮಾಡಲಾಗಿತ್ತು. ಹೆಬ್ಬಾಳ ಟು ಸಿಲ್ಕ್ ಬೋರ್ಡ್ ಜಂಕ್ಷನ್ ವರೆಗೆ ನಿರ್ಮಿಸಬೇಕು ಅನ್ನುವಂತಹ ಒಂದು ನಿರ್ಧಾರ. ಆದರೆ ಇದೀಗ ಆರಂಭಿಕವಾಗಿಯೇ 1 ಕಿಲೋಮೀಟರ್ ಸುರಂಗವನ್ನ ಮಾತ್ರ ಮಾಡೋದಕ್ಕೆ ತಯಾರಿಯನ್ನ ನಡೆಸಲಾಗಿದೆ. ಹೆಬ್ಬಾಳ ಟು ಸಿಲ್ಕ್ ಬೋರ್ಡ್ ಜಂಕ್ಷನ್ ವರೆಗೆ ಈ ಹಿಂದೆ ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರ ಏನಿತ್ತು ಅದನ್ನ ಫಾಲೋ ಮಾಡೋಕೆ ಆಗಲಿಲ್ಲ. ಅದರ ಬದಲಾಗಿ ಒಂದೇ ಬಾರಿಗೆ 16 ಕಿಲೋಮೀಟರ್ ಉದ್ದದ ಟನಲ್ ರಸ್ತೆಯನ್ನು ನಿರ್ಮಾಣ ಮಾಡೋದಕ್ಕೆ ಹಿಂದೇಟನ್ನ ಹಾಕಿ ಹೆಬ್ಬಾಳ ಟು ಸಿಲ್ಕ್ ಬೋರ್ಡ್ ಜಂಕ್ಷನ್ ವರೆಗೆ ನಿರ್ಮಿಸೋದಕ್ಕೆ ಈಗ ನಿರ್ಧಾರವನ್ನ ಮಾಡಲಾಗಿದೆ. ಅಂದ್ರೆ ಕೇವಲ 1 ಕಿಲೋಮೀಟರ್ನವರೆಗೆ ಸುರಂಗವನ್ನ ಮಾಡೋದಕ್ಕೆ ಮಾತ್ರ ತಯಾರಿಯನ್ನ ನಡೆಸಲಾಗಿದೆ. ಹೆಬ್ಬಾಳದ ಎಸ್ಟಿ ಮಾಲ್ನಿಂದ ಪಶುವೈದ್ಯಕೀಯ ಆಸ್ಪತ್ರೆಯವರೆಗೂ ಕೂಡ ರಸ್ತೆ ಇರುವಂಥದ್ದು. ಟನಲ್ ರೋಡ್ಗೆ ಭಾರಿ ವಿರೋಧ ಕೂಡ ವ್ಯಕ್ತವಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿತ್ತು. ಟನಲ್ ರೋಡ್ ಇದು ಆಲ್ರೆಡಿ ಅಲೈನ್ಮೆಂಟ್ ಫಿಕ್ಸ್ ಆಗಿದೆ. ಅದರ ಆಧಾರದ ಮೇಲೆ ಕಾಲ್ ದ ಬಿಡ್ಸ್ ವಿಲ್ಸಿ ಏನಾಗ್ತದೆ ಇದರಲ್ಲಿ ಒಂದು ನಾವು ಮಿನಿಸ್ಟರ್ ಅವ್ರಿಗೆ ಹೇಳಿ ಆದೇಶ ಮೇರೆಗೆ ವಿ ಆರ್ ಥಿಂಕಿಂಗ್ ಆಫ್ ಮೇಕಿಂಗ್ ಟನಲ್ ಹೆಬ್ಬಾಳ್ ಟು ನಮ್ಮ ವೆಟರ್ನರಿ ಕಾಲೇಜಲ್ಲಿ 1 ಕಿಲೋಮೀಟರ್ದು ಕಟ್ ಆ್ಯಂಡ್ ಕವರ್ ಮೆಥಡ್ನಲ್ಲಿ ಅದು ಪ್ಲ್ಯಾನ್ ಮಾಡಲಿಕ್ಕೆ ಹೇಳಿದ್ದಾರೆ. ಅದು ಬಹುತೇಕ ಅನುಮೋದನೆ ಆಗಿದ ತಕ್ಷಣ ಅಲ್ಲಿ ಏನಾದರೂ ಸ್ವಲ್ಪ ಬೇಗನೆ ಚಾಲು ಮಾಡಿಸ್ತಾರೆ.